ರೇಣುಕಾಸ್ವಾಮಿ ಹಂತಕ ಪಡೆಗೆ ಅಥವಾ ಆರೋಪಿತ ಪಡೆಗೆ ಒಂದು ಈಗ ಬಿಗ್ ಶಾಕ್. ಬಿಡಿಯಪ್ಪ, ಅವ್ರದ್ದು ಬಿಟ್ಬಿಡಿ. ಈಗ ನಾವು ಬಿಡಲ್ಲ ಸರ್. ಬೇರೆ ಇನ್ನೇನಾರು ಇದ್ರೆ ಹೇಳಿ. ದರ್ಶನ್ ಬಿಟ್ಟು ಬೇರೆ ಇನ್ನೇನಿಲ್ಲೇನ್ರಿ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಒಳಗಡೆ ಇದ್ದಾಗ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಲ್ಲ ಗಾಂಜಾಗಳು, ಸ್ಮೋಕು, ಸಿಗರೇಟು. ಅಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಗಾಂಜಾ ನ್ಯೂಸ್ ಬಂದಿಲ್ಲ ಸರ್. ಇಲ್ಲಿ ಮಾತ್ರ ಗಾಂಜಾ ಪಕ್ಕ ಸರ್, 100% ಸರ್. ಇಲ್ಲಿ ಮಾತ್ರ ಮೀಡಿಯಾ ಮುಂದೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಏನದು ಅಂತ ವಿಚಾರಣೆ ಮಾಡ್ತೀವಿ. ನಿನ್ಗಿದು ಬೇಕಿತ್ತ ಮಗನೇ? ಸಿಗರೇಟ್ಗೋಸ್ಕರ, ಕಾಫಿಗೋಸ್ಕರ, ಅವ್ರಲ್ಲಿ ಕೂತಿದ್ದಕ್ಕೋಸ್ಕರ ಏನಾದರೂ ಅಕಸ್ಮಾತ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೆ ನಿಜ ಆಗಿದ್ರೆ ಅದು ತಪ್ಪು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಇರಕ್ಕೆ ನಿಮ್ಗೆ ಏನು ಸಿಗಬೇಕು ಹೇಳಿ. ಕಾನೂನಿಗೆ ಬಿಡಿ. ಕಾನೂನು ಪ್ರಕಾರ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಯಾವನು ಅನ್ನೋದೇ ನನಗೆ ಗೊತ್ತಿಲ್ಲ. ನಂಬರ್ ಏನು ಅಂತ ನಂಗೆ ಗೊತ್ತಿಲ್ಲ ಸರ್. ಫೋನ್ ನಲ್ಲಿ ಮಾತಾಡ್ತಾ ಇದೀಯಾ? ನಂಬರ್ ಗೊತ್ತಿಲ್ವಾ? ಫೋನ್ ನಂದಲ್ವಲ್ಲ ಬಾಸು. ನನ್ನ ಕಡೆ ಮೊಬೈಲ್ ತಿರುಗಿಸಿದ್ರು, ನಾನು ವಿಶ್ ಮಾಡಿದೆ ಅಷ್ಟೇ. ಸೌಜನ್ಯಕ್ಕೆ ಹಾಯ್ ಅಂತ ಪ್ರತಿಕ್ರಿಯೆ ಕೊಟ್ಟೆ. ಯಾರ ಜೊತೆಗೆ ಮಾತಾಡಿದೆ ಅಂತ ನನಗೆ ಈಗಲೂ ಗೊತ್ತಿಲ್ಲ. ನಿನ್ನ ಹತ್ರ ಇರೋ ಫೋನ್ ಓನರ್ ಮಾತಾಡ್ತಾ ಇದ್ದೀನಿ. ಓನರ ಸರ್? ನೋಕಿ ಕಂಪ್ನಿ ಓನರ್ ನೀವು ಮಾತಾಡ್ತಾ ಇರೋದು? ಸರಿ, VVIPಗಳ ಹತ್ರ ಕೆಲವರು ಈ ಚೋದ್ಯದ ಕೆಲಸವನ್ನ ಮಾಡ್ತಾರೆ. ಇವ್ರು ನನಗೆಲ್ಲ ಪರಿಚಯ ಅಂತ ಇವ್ರು ಬಾವುಟ ಹಾರಿಸ್ಕೊಂಡು ಪುಂಗಿ ಬಿಡಕ್ಕೆ. ಇಲ್ಲ ಅಣ್ಣ ಇದಾರೆ, ಕೊಡ್ಲ ಫೋನು. ಅದು ನನ್ನ ಫೋನ್ ಅಂತ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಿದ್ಯಾ? ಮೊದಲು ಅದನ್ನ ನಾನು ತಂದ್ಕೊಟ್ಬಿಡು, ನಿನ್ನ ಕ್ಷಮಿಸ್ಬಿಡ್ತೀನಿ. ಅಯ್ಯೋ ಸಾರ್, ದೊಡ್ಡ ಸಾರ್ ನಿಮ್ದು ಮನ್ಸು. ಒಂದ್ ಕೆಲಸ ಮಾಡಿ, ಕ್ಷಮಿಸದೆ ಆದ್ರೆ ಫೋನೆಲ್ಲ ಕ್ಷಮಿಸ್ಬಿಡಿ ಸರ್. ನಟ ದರ್ಶನ್ ಅನ್ನ ಪರಪ್ರಾಗ್ರ ಜೈಲಿನಿಂದಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲು ಈಗಾಗಲೇ ಕೋರ್ಟ್ ಆದೇಶ ನೀಡಿರುವ ಯಾರು ಇವರಲ್ಲ ಅಂಬಾಸಕರಿಯಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ದರ್ಶನ ಆಗತ್ತೆ ಅನ್ಕೊ ನಾವು ಊಟ ಮಾಡಂಗಿಲ್ಲ. ದರ್ಶನ ಆದ್ಮೇಲೆ ನಾವು ಊಟ ಮಾಡೋದು. ಇನ್ನೇಂದ ಊಟ ಮಾಡಿಲ್ಲ ನಾವು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಇನ್ನೂವರೆಗೂ ಬಂದಿಲ್ಲ. ನಾಳೆ ಬೆಳಿಗ್ಗೆ ಬರ್ತಾರೆ ಅಂತ ಹೇಳ್ತೇನೆ. ಅವ್ನು ಬರೋ ತನಕ ನಾವು ಊಟ ಮಾಡಲ್ಲ, ಏನು ಮಾಡಲ್ಲ. ಇಲ್ಲ ಜೈಲ್ ಮುಂದೆ ಇರ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.